ಎಲ್ಲರಿಗೂ ನಮಸ್ಕಾರ. ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ. ದ್ರೌಪದಿಯ ವಸ್ತ್ರಾಪಹರಣಕ್ಕೆ ದುಶ್ಯಾಸನ ಕೈ ಹಾಕ್ತಾನೆ. ಅಸಹಾಯಕಳಾಗಿ ನಿಂತ ದ್ರೌಪದಿ ತನ್ನ ಗಂಡಂದ್ರ ಕಡೆ ನೋಡ್ತಾಳೆ, ಮತ್ತು ಸಭೆಯಲ್ಲಿ ಇದ್ದ ಹಿರಿಯರ ಕಡೆಗೂ ಕೂಡ ನೋಡ್ತಾಳೆ. ಆದರೆ ಯಾರಿಂದಲೂ ಅವಳಿಗೆ ಸಹಾಯ ಹಸ್ತ ಸಿಕ್ಕೋದಿಲ್ಲ. ಆಗ ತನಗೆ ದತ್ತು ಅಣ್ಣನ ಥರ ಇದ್ದಂತಹ ಕೃಷ್ಣ ವಾಸುದೇವನನ್ನು ನೆನೆಸ್ಕೊತಾಳೆ. ಕೃಷ್ಣ, ಎಲ್ಲಿದೆಯಾ? ನಿನಗೆ ಶರಣು ಹೋಗಿದ್ದೀನಿ, ಈ ರಾಕ್ಷಸರಿಂದ ನನ್ನನ್ನು ಕಾಪಾಡು ಅಂತ ಮೊರೆ ಇಡ್ತಾಳೆ. ದ್ರೌಪದಿ ತನ್ನನ್ನು ಕಾಪಾಡೋ ಹಾಗೆ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದರೆ ಆಗ ಆಕಾಶದಲ್ಲಿ ಒಂದು ಅಪೂರ್ವ ತೇಜಸ್ಸು ಕಾಣಿಸ್ಕೊಳ್ಳೋಕ್ಕೆ ಪ್ರಾರಂಭ ಆಗುತ್ತೆ. ಮಧ್ಯಾಹ್ನದ ಸೂರ್ಯಮಂಡಲದ ತರಹ ಒಂದು ವರ್ತುಲ ದುಶ್ಯಾಸನನಿಗೆ ಕಾಣುತ್ತೆ. ಅದು ಸುತ್ತಲೂ ತಿರುಗ್ತಾ ನಿರಂತರ ಪ್ರಕಾಶವನ್ನು ಪ್ರವಾಹಿಸ್ತಾ ದ್ರೌಪದಿಯನ್ನು ಸುತ್ತುವರೆದ ಹಾಗೆ ಕಾಣುತ್ತೆ. ಆ ಮಂಡಲದಲ್ಲಿ ಕೃಷ್ಣನ ಮುಖ ಅವನಿಗೆ ಕಂಡ ಹಾಗೆ ಅನಿಸುತ್ತೆ. ಅದು ಶಿಶುಪಾಲನನ್ನು ಸುದರ್ಶನ ಚಕ್ರದಿಂದ ನಾಶ ಮಾಡಿದಾಗ ಸಿಟ್ಕೊಂಡಿದ್ದಂತಹ ಕೃಷ್ಣನ ಮುಖ ಆ ಒಂದು ಬೆಳಕಿನ ಮಂಡಲದಲ್ಲಿ ದುಶ್ಯಾಸನನಿಗೆ ಕಾಣುತ್ತೆ. ಅವನ ಮೈ ನಡುಗು ಹೋಗುತ್ತೆ. ಆ ಮಂಡಲದ ಕಡೆಗೆ ಅವನು ತುಂಬ ಭಯದಿಂದ ನೋಡ್ತಾನೆ. ದ್ರೌಪದಿಯ ಬಟ್ಟೆಯನ್ನು ಸೆಳಿತಿದ್ದ ಅವನ ಕೈಗಳು ಸೆಟ್ಕೊಂಡ ಹಾಗೆ ಆಗುತ್ತೆ. ಊನ ಆದ ಹಾಗೆ ಅವನಿಗನ್ನಿಸುತ್ತೆ, ನಿರ್ಜೀವವಾದ ಹಾಗೆ ಅನಿಸುತ್ತೆ. ದ್ರೌಪದಿಯ ಸೆರಗಿನ ಅಂಚು ಅವನ ಕೈಯಿಂದ ಜಾರಿ ಹೋಗುತ್ತೆ. ಅವನು ಕೆಳಗೆ ಬಿದ್ದು ಹೋಗ್ತಾನೆ. ಆಗ ದ್ರೌಪದಿ ಭಕ್ತಿಭಾವದಿಂದ, ಪೂಜ್ಯ ಭಾವದಿಂದ ಆ ಬೆಳಗುವ ಮಂಡಲದ ಕಡೆ ನೋಡ್ತಾಳೆ. ಕಣ್ಣಲ್ಲಿ ಕಂಬನಿ ಸುರಿಸ್ತಾ ಇರ್ತಾಳೆ. ಬಂದ, ನನ್ನ ಪ್ರಭು ಬಂದ, ನನ್ನ ಸ್ವಾಮಿ ಬಂದ, ನನ್ನ ರಕ್ಷಕ ಬಂದ, ನನ್ನ ಅಣ್ಣ ಬಂದ ಅಂತ ತನ್ನೊಳಗೆ ತಾನು ಹೇಳ್ಕೊಳ್ತಾಳೆ. ಆ ಮಂಡಲ ಹೇಗೆ ಬರುತ್ತೋ ಹಾಗೆ ತಟ್ಟನೆ ಮರೆಯಾಗಿ ಹೋಗುತ್ತೆ. ಪ್ರಕಾಶವಾಗಿದ್ದಂತಹ ಆ ಬೆಳಕು ಕ್ರಮೇಣ ತೆಳ್ಳಗಾಗಿ ಕ್ರಮೇಣ ಬಿಸಿಲಲ್ಲಿ ಕರಗೋಯಿತು ಅಂತ ಎಲ್ಲರಿಗೂ ಅನಿಸುತ್ತೆ. ಅಷ್ಟು ಹೊತ್ತಿಗೆ ಪೂಜ್ಯ ತಾತನ ಬಲಿಷ್ಠವಾದಂತಹ ಆ ರಣಕೊಡಲಿ ಕಾಣಬರುತ್ತೆ. ಆ ಕೊಡಲಿಯನ್ನು ಪರಶುರಾಮರು ಯುದ್ಧ ಕಲೆಯ ಶಿಕ್ಷಣ ಮುಗಿದ ಮೇಲೆ ಭೀಷ್ಮರಿಗೆ ಕೊಟ್ಟಿರ್ತಾರೆ. ಈಗ ಅಜ್ಜ ಅದನ್ನು ಕೈಯಲ್ಲಿ ಹಿಡಿದು ನಿಂತಿರ್ತಾರೆ. ತಾತನಿಗೆ ಗೌರವ ಕೊಡೋದು ಬದುಕಿನುದ್ದಕ್ಕೂ ಎಲ್ಲರಿಗೂ ಬಂದಂತಹ ರೂಢಿಯಾಗಿರುತ್ತೆ. ಮತ್ತು ಅದು ಮುಂದಾಗುತ್ತೆ. ಇವಾಗ ದ್ರೌಪದಿಯ ಅಳುವಿನ ಧ್ವನಿ ಕೂಡ ನಿಂತು ಹೋಗುತ್ತೆ. ತನ್ನ ಬಟ್ಟೆಯನ್ನು ಮೈ ತುಂಬ ಸೆಳ್ಕೊಂಡು ಸೆರಗನ್ನು ಹೊದ್ಕೊಂಡು ಆಕೆ ಹಿಂದಕ್ಕೆ ಸರಿದು ನಿಂತ್ಕೊತಾಳೆ. ತಾತ ವೇದಿಕೆಯಿಂದ ಕೆಳಗಿಳಿತಾನೆ. ಎಲ್ಲರೂ ನಿಶ್ಶಬ್ದರಾಗಿರಬೇಕು ಅಂತ ಅಪ್ಪಣೆ ಕೊಡುವವನ ಹಾಗೆ ತನ್ನ ಬಲಗೈಯನ್ನು ಎತ್ತಾನೆ. ಆತ ಕೈ ಎತ್ತಿದಾಗ ಸಿಂಹಾಸನದ ಹಿಂದೆ ಇದ್ದಂತಹ ಒಬ್ಬ ಸೇವಕ ಶಂಖವನ್ನು ಊದ್ತಾನೆ. ಶಂಖಧ್ವನಿ ನಿಂತ ಮೇಲೆ ತಾತ ಹೇಳ್ತಾನೆ, ಅಷ್ಟೊತ್ತಿಗೆ ಅಲ್ಲಿದ್ದಂತಹ ರಾಜರೆಲ್ಲರೂ ನೆಲದಲ್ಲಿ ಹೂತು ಹೋಗಿದ್ದಾರೇನೋ ಅನ್ನೋ ಹಾಗೆ ಅಲುಗಾಡದೆ ಮಾತಾಡದೆ ನಿಂತುಬಿಟ್ಟಿರ್ತಾರೆ. ಆಗ ಅಜ್ಜ ಹೇಳ್ತಾರೆ, ಪೂಜ್ಯ ರಾಜರೇ, ಕುರುವಂಶದ ಮುಖ್ಯ ಪರಮೋಚ್ಚ ಅಪ್ಪಣೆಯನ್ನು ನಾನು ನಿಮಗೆಲ್ಲರಿಗೂ ಕೊಡ್ತಾ ಇದ್ದೀನಿ. ಇದನ್ನು ಮೀರಿದ್ರೆ ನೀವೆಲ್ಲ ಇಲ್ಲೇ ಸಾಯಬೇಕಾಗತ್ತೆ. ನನ್ನ ತಂದೆ ಶಂತನು ಚಕ್ರವರ್ತಿ ತಮ್ಮ ಬದುಕಲ್ಲಿ ಒಂದು ಅಪ್ಪಣೆಯನ್ನು ಕೊಟ್ಟಿದ್ದರು. ಅದೇನು ಅಂದರೆ, ಹೈಹಯದ ದಾಳಿಕಾರರು ಆರ್ಯರನ್ನು ನಾಶ ಮಾಡೋಕ್ಕೆ ಅಂತ ಬಂದಾಗ ಕುರುಗಳನ್ನೆಲ್ಲ ಕರೆಸಿ ಯುದ್ಧ ಮಾಡಿ ಅಂತ ಅಪ್ಪಣೆ ಕೊಟ್ಟಿದ್ದರು. ಇಲ್ಲಿವರೆಗೂ ಇಂತಹ ಅಪ್ಪಣೆಯನ್ನು ನಾನು ಕೊಟ್ಟಿರಲಿಲ್ಲ. ಈಗ ನಮ್ಮ ಆರ್ಯ ಜೀವನಕ್ಕೆ ಸಂಚಕಾರ ಬಂದಿದೆ. ಕುರು ಸಾರ್ವಭೌಮನ ವಂಶದವರೇ ಈ ಅಪ್ಪಣೆಯನ್ನು ಪಾಲಿಸಬೇಕು. ನನ್ನ ಎದುರುಗಡೆ ಈ ನೆಲದ ಮೇಲೆ ನಿಮ್ಮ ಕತ್ತಿಗಳನ್ನು ಎಲ್ಲರೂ ತಂದಿಡಿ ಅಂತ ಅಜ್ಜ ಜೋರಾಗಿ ಹೇಳ್ತಾರೆ. ಪ್ರತಿಯೊಬ್ಬ ರಾಜರು ಕೂಡ ತನ್ನ ಪಕ್ಕದವನು ಏನು ಮಾಡ್ತಾ ಇದ್ದಾನೋ ಅಂತ ನೋಡ್ತಾ ಇರ್ತಾನೆ. ಅಂದರೆ ದುರ್ಯೋಧನನ ಸಂಗಡ ಒಳಸಂಚಿಗೆ ಸೇರಿದ್ದವರೆಲ್ಲರೂ ಕೂಡ ಅಸಹಾಯಕರಾಗಿ ಏನು ಮಾಡಬೇಕು ಅನ್ನೋ ಹಾಗೆ ದುರ್ಯೋಧನನ್ನೇ ನೋಡ್ತಾ ಇರ್ತಾರೆ. ಅವನಿಗೂ ಕೂಡ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಅವನು ಭಯದಿಂದ ನಡುಗ್ತಾ ನಿಂತಿರ್ತಾನೆ ದುರ್ಯೋಧನ. ಏಕೆಂದರೆ ಪರಶುರಾಮನ ಭಯಂಕರ ಆಯುಧ ಅವನ ಕಣ್ಣಿಗೆ ಕಾಣುತ್ತೆ. ನಡುಗ್ತಾ ಇರ್ತಾನವನು. ತಾನೇನಾದರೂ ತಾತ ಹೇಳಿದ ಹಾಗೆ ಕೇಳದೇ ಇದ್ದರೆ ತಾತ ನಿರ್ದಯದಿಂದ ತನ್ನನ್ನು ಕಡಿದು ಹಾಕ್ತಾನೆ ಅಂತ ಅವನಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಸ್ವಲ್ಪ ಹೊತ್ತು ಅಜ್ಜ ನೋಡ್ತಾನೆ, ಮತ್ತೆ ಹೇಳ್ತಾನೆ, ಪ್ರತಿಯೊಬ್ಬರು ನನ್ನ ಅಪ್ಪಣೆಯನ್ನು ಪಾಲಿಸಬೇಕು. ಎಲ್ಲರೂ ನಿಮ್ಮ ಕತ್ತಿಗಳನ್ನು ಆಯುಧಗಳನ್ನ ತಂದು ಇಲ್ಲಿಡಿ ಅಂಥೇಳಿ ಜೋರಾಗಿ ಹೇಳ್ತಾನೆ. ಅವನ ಧ್ವನಿ ಅಧಿಕಾರಯುಕ್ತವಾಗಿರುತ್ತೆ. ವಿರೋಧಿಸೋಕ್ಕೆ ಅಶಕ್ಯವಾದಂತಹ ಒಂದು ಧ್ವನಿಯಲ್ಲಿ ಭೀಷ್ಮ ಆ ಮಾತನ್ನು ಹೇಳ್ತಾನೆ. ಈ ಮುದುಕನ
ಅಪ್ಪಣೆಯನ್ನು ಪಾಲಿಸಬೇಕೋ ಬೇಡವೋ ಅಂತ ದುರ್ಯೋಧನನ ಕಡೆಯ ರಾಜರುಗಳು ಯೋಚನೆ ಮಾಡ್ತಾ ಇರ್ತಾರೆ. ಅಜ್ಜನ ಕಣ್ಣು ದುರ್ಯೋಧನನ ಮೇಲೇ ನೆಟ್ಟಿರುತ್ತೆ. ಅಪ್ಪಣೆಯನ್ನು ಮೀರ್ತೀಯಾ ಅಂತ ಕೇಳ್ತಾನೆ. ಅಂದರೆ ಈಗ ನಿನ್ನ ಒಂದು ಆಯುಧವನ್ನು ಕೆಳಗೆ ಹಾಕದಿದ್ದರೆ ನಿನ್ನನ್ನು ಸಾಯಿಸಲಿಕ್ಕೂ ನಾನು ಸಿದ್ಧ ಅನ್ನೋ ಹಾಗೆ ಅಜ್ಜ ಈ ಮಾತನ್ನು ಕೇಳಿ ದುರ್ಯೋಧನನಿಗೆ ಉಸಿರು ಕಟ್ಟಿದಂಗಾಗತ್ತೆ. ಆಗ ಅಜ್ಜ ಧೃತರಾಷ್ಟ್ರನ ಕಡೆಗೆ ತಿರುಗಿ ಹೇಳ್ತಾರೆ, ಧೃತರಾಷ್ಟ್ರ, ಪಾಂಡವರನ್ನು ಕರೆಸಿದ್ದು ಆಟಕ್ಕೋಸ್ಕರ ಅಲ್ವಾ, ವಿನೋದಕ್ಕೋಸ್ಕರ ತಾನೆ, ಆಟ ಮುಗೀತು ಅಲ್ವಾ ಅಂತ ಕೇಳ್ತಾನೆ. ಅಂದರೆ ಇಂತಹ ಸ್ಥಿತಿಯಲ್ಲಿ ಧೃತರಾಷ್ಟ್ರನಿಗೆ ತಾನು ಹೇಳಿದ್ದು ಮಾಡಿದ್ದು ಎಲ್ಲ ಮರೆತು ಹೋಗಿರುತ್ತೆ. ಹೌದು ಅಜ್ಜ, ಅದು ಆಟ ಅಷ್ಟೇ, ಆಟ ಮುಗಿದೋಯ್ತು, ಆಟ ಮುಗೀತು, ಪಣಗಳನ್ನು ಹಿಂದಿರುಗಿಸ್ಬಿಡಿ ಅಂತ ಹೇಳ್ತಾನೆ. ಆಗ ಭೀಷ್ಮ, ಹೌದು ನೀನು ಹೇಳಿದ್ದು ಸರಿ, ನೀನೇ ಅಪ್ಪಣೆಯನ್ನು ಘೋಷಣೆ ಮಾಡು ಅಂತ ಹೇಳಿದಾಗ ಧೃತರಾಷ್ಟ್ರನಿಗೆ ತುಟಿ ಅದರ್ತಾ ಇರುತ್ತೆ. ಪಂಚಪಾಂಡವರು ಮತ್ತು ದ್ರೌಪದಿ ಸ್ವತಂತ್ರರಾಗಿದ್ದಾರೆ. ಆಟದಲ್ಲಿ ನನ್ನ ಮಕ್ಕಳು ಗೆದ್ದ ಎಲ್ಲ ಐಶ್ವರ್ಯ, ಎಲ್ಲ ಪ್ರದೇಶಗಳು ಪ್ರತಿಯೊಂದು ಅವ್ರಿಗೆ ಹಿಂದಕ್ಕೆ ಹೋಗುತ್ತೆ ಅಂತ ಅಪ್ಪಣೆ ಕೊಡ್ತಾನೆ. ಆಮೇಲೆ ಪೂಜ್ಯ ಗುರುಗಳೇ, ಅಪ್ಪಣೆಯನ್ನು ಪಾಲಿಸಿ, ನಿಮ್ಮಲ್ಲಿ ಯಾರು ಪಾಲಿಸೋದಿಲ್ಲೋ ಅವರ ತಲೆ ಕುರುಕುಲ ಮುಖ್ಯರಾದ ಭೀಷ್ಮರ ಮುಂದೆ ಅರ್ಪಿತವಾಗುತ್ತೆ ಅಂತ ಕೂಡ ಹೇಳ್ತಾರೆ. ಆಗ ತಾತ ಶಕುನಿ ಕಡೆಗೆ ತಿರುಗ್ತಾನೆ. ಶಕುನಿ, ಇನ್ನು ನಿನ್ನ ಆಟ ಮುಗೀತು, ಇನ್ನು ಮುಂದೆ ಕುರುಕುಲಕ್ಕೆ ಧರ್ಮವನ್ನು ಹೇಗೆ ಪಾಲಿಸಬೇಕು ಅಂತ ಹೇಳೋ ಕೆಲಸ ನಿನ್ನದಲ್ಲ, ನನ್ನದು, ನೀನು ಹೊರಡಬಹುದು ಅಂತ ಹೇಳ್ತಾನೆ. ಆಮೇಲೆ ದುರ್ಯೋಧನನ ಕಡೆಗೆ ತಿರುಗುತ್ತಾನೆ. ಮಗು, ಇದು ಪವಿತ್ರ ಕುರು ಸಾಮ್ರಾಜ್ಯ, ಇದು ಕೊಲೆಗಡುಕತನದ ಮನೆ ಆಗಬಾರ್ದು, ನಿನಗೆ ಚೆನ್ನಾಗಿ ಅರಿವಿರಲಿ ಅಂತ ಹೇಳ್ತಾನೆ. ಅಲ್ಲಿಗೆ ಈ ಒಂದು ದ್ಯೂತದ ಪ್ರಸಂಗ ಮುಗಿಯುತ್ತೆ. ಪಂಚಪಾಂಡವರು ತಮ್ಮ ರಾಜೋಚಿತವಾದ ಉಡುಪುಗಳನ್ನು ಧರಿಸ್ತಾರೆ, ತಮ್ಮ ತಮ್ಮ ಆಯುಧಗಳನ್ನು ಪಡ್ಕೊಳ್ತಾರೆ, ತಮ್ಮ ಇಂದ್ರಪ್ರಸ್ಥಕ್ಕೆ ಹೊರಡಲಿಕ್ಕೆ ಅಂತ ಸಿದ್ಧವಾಗ್ತಾರೆ. ಹಾಗೆ ಹೊರಡುವಾಗ ಭೀಮ ದುರ್ಯೋಧನನ ಕಡೆಗೆ ತಿರುಗಿ ಹೇಳ್ತಾನೆ, ನೋಡು, ಇಲ್ಲಿಗೆ ಮುಗೀತು ಅಂತ ಅಂದ್ಕೋಬೇಡ, ನೀನು ನಮಗೆ ಕಡು ವೈರಿ, ನಿನ್ನನ್ನು ಕೊಂದೇ ಕೊಲ್ತೀನಿ, ಹಾಗೆ ನೀವು ಯಾರೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಅರ್ಜುನ ಕೂಡ ಹೇಳ್ತಾನೆ, ರಾಧೇಯ, ಕರ್ಣನನ್ನು ಮತ್ತು ಅವನ ಅನುಯಾಯಿಗಳನ್ನು ನಾನು ಕೊಲ್ತೀನಿ, ಇದು ನನ್ನ ಶಪಥ ಅಂತ ಹೇಳಿಬಿಟ್ಟು ಅರ್ಜುನ ಕರ್ಣನ ಕಡೆಗೆ ನೋಡ್ತಾನೆ. ಸಹದೇವ ಹೇಳ್ತಾನೆ, ಶಕುನಿ, ಗಾಂಧಾರಿಗೆ ನೀನಿರೋದು ಅವಮಾನಕರ, ಅಂದರೆ ಅಂತಹ ತಾಯಿಗೆ ನೀನು ತಕ್ಕ ತಮ್ಮ ಅಲ್ಲ, ರಣರಂಗದಲ್ಲಿ ನಿನ್ನನ್ನು ಎದುರಿಸಿ ಕೊಲ್ತೀನಿ ಅಂತ ಹೇಳ್ತಾನೆ. ಆಗ ಶಕುನಿ ದ್ವೇಷದಿಂದ ನಗುತ್ತಾನೆ. ಅದಕ್ಕೆ ಅಂತ ಮುಂಚೆ ನೀನು ಬದುಕಿದ್ರೆ ತಾನೇ ಅಂತ ಹೇಳಿಬಿಟ್ಟು. ಹಾಗೆ ನಕುಲ ಕೂಡ ಹೇಳ್ತಾನೆ, ನಾನು ನಿನ್ನ ಮಗನಾದ ಉಲೂಕನನ್ನು ಕೊಲ್ತೀನಿ ಅಂತ ಹೇಳ್ತಾನೆ. ತನ್ನ ತಮ್ಮಂದರು ಮಾಡ್ತಿದ್ದ ಶಪಥಗಳನ್ನೆಲ್ಲ ಯುಧಿಷ್ಠಿರ ಕೇಳ್ತಾ ಇರ್ತಾನೆ. ಅವ್ರಿಗೆಲ್ಲ ಎಚ್ಚರಿಕೆ ಕೊಡೋ ಹಾಗೆ ತನ್ನ ಕೈಯನ್ನು ಎತ್ತುತ್ತಾನೆ. ತಮ್ಮಂದರೆ, ಸಿಟ್ಟಿಗೆ ತುತ್ತಾಗಬೇಡಿ, ಧರ್ಮಪಥವನ್ನು ಬಿಡಬೇಡಿ. ರಾಧೇಯ ಪೂಜ್ಯ ಪಾಂಚಾಲ ರಾಜಕುಮಾರಿಯನ್ನು ನಿಂದನೆ ಮಾಡಿದಾಗ ನನಗೂ ಕೂಡ ಅವನನ್ನು ಕೊಲ್ಲಬೇಕು ಅಂತ ಅನ್ನಿಸ್ತು. ಆದರೆ ಅವನ ಮೇಲೆ ಸಿಟ್ಟು ಮಾಡ್ಕೊಳ್ಳೋಕ್ಕೆ ನನ್ನ ಕೈಲಿ ಆಗಲಿಲ್ಲ, ಏಕೆಂದರೆ ಆತ ವೀರ ಮತ್ತು ತುಂಬ ಉದಾರಿ. ಆದರೆ ಅವನಿಗೆ ಅದೃಷ್ಟ ಬಹಳ ಅನ್ಯಾಯ ಮಾಡಿದೆ ಅಂತ ಹೇಳಿಬಿಟ್ಟು ಮತ್ತೆ ಯುಧಿಷ್ಠಿರ ತನ್ನ ಶತ್ರುವಿನ ಪರವೇ ಮಾತಾಡ್ತಾನೆ. ಈ ಮಾತನ್ನು ಕೇಳ್ರಿ ಎಲ್ಲರಿಗೂ ಸಿಡಿಮಿಡಿ ಆಗೋಕ್ಕೆ ಶುರುವಾಗುತ್ತೆ. ರಾಜರುಗಳೆಲ್ಲರೂ ಅಲ್ಲಿಂದ ಚದರ್ತಾರೆ. ದುರ್ಯೋಧನನಿಗೂ ಕೂಡ ಅವರೆಲ್ಲರ ಕಡೆಗೆ ನೋಡೋಕ್ಕೆ ಯಾವುದೇ ಒಂದು ಧೈರ್ಯ ಇರೋದಿಲ್ಲ. ಇನ್ನು ಕುರುಡು ದೊರೆಯನ್ನು ಮಂತ್ರಿ ಸಂಜಯ ಕರ್ಕೊಂಡು ಹೋಗ್ತಾ ಇರ್ತಾನೆ. ಪಾಂಡವರು ಮಾಡಿದ್ದ ಶಪಥ ಅವನಿಗೆ ಕೇಳಿಸುತ್ತೆ, ಒಂದು ರೀತಿಯ ಭಯನೂ ಆಗುತ್ತೆ. ದ್ರೌಪದಿ ಕಡೆಗೆ ತಿರುಗ್ತಾನೆ. ನಿನ್ನ ಅಂದರೆ ಈ ಕುರುಡು ದೊರೆ ತಿರುಗೋದು. ಅವನು ಕೇಳ್ತಾನೆ, ನಿನ್ನ ಗಂಡಂದರು ಮತ್ತು ನೀನು ಸ್ವತಂತ್ರರಾಗಿದ್ದೀರಾ, ಇನ್ನೇನಾದರೂ ಬೇಕಾ, ಏನಾದರೂ ಬೇಕಿದ್ದರೆ ವರ ಕೇಳು ಅಂತ ಹೇಳಿದಾಗ ದ್ರೌಪದಿ ಹೇಳ್ತಾಳೆ, ನನ್ನ ಗಂಡಂದ್ರನ್ನ ಸ್ವತಂತ್ರ ಅಂತ ಘೋಷಣೆ ಮಾಡಿದ್ರಲ್ಲ, ಸಾಕು, ಬಹಳ ತೃಪ್ತಿ ಆಯಿತು ನನಗೆ ಅಂತ ಹೇಳಿಬಿಟ್ಟು ತನ್ನ ಸೆರಗನ್ನು ಕೈಗಳಲ್ಲಿ ಜೋಡಿಸಿಕೊಂಡು ಆಕೆ ಆ ಮಂಟಪವನ್ನು ಬಿಟ್ಟು ಹೊರಟೋಗ್ತಾಳೆ. ದುರ್ಯೋಧನನು ಕೂಡ ದುಶ್ಯಾಸನ ಮತ್ತು ಕರ್ಣ ಇವ್ರ ಜೊತೆಗೆ ಆ ಮಂಟಪವನ್ನು ಬಿಟ್ಟು ಹೊರಡ್ತಾನೆ. ತನ್ನ ತಮ್ಮಂದಿರು ಮಾಡಿದ ಶಪಥವನ್ನು ಗಮನಿಸದೆ ಯುಧಿಷ್ಠಿರ ದೊಡ್ಡಪ್ಪನಾದಂತಹ ಧೃತರಾಷ್ಟ್ರನಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ. ದೊಡ್ಡಪ್ಪ, ಯಾವಾಗಲೂ ನಾವು ನಿನ್ನ ಇಚ್ಛೆ ಹಾಗೆ ನಡೆದಿದ್ದೀವಿ, ನಿನ್ನ ಇಚ್ಛೆ ಏನು ಅಂತ ಹೇಳು, ನಾವು ಅದರ ಥರನೇ ನಡೀತೀವಿ ಅಂತ ಮತ್ತೆ ಹೇಳ್ತಾನೆ. ಧೃತರಾಷ್ಟ್ರನಿಗೆ ಯುಧಿಷ್ಠಿರನ ಈ ವಿಧೇಯತೆಯ ಔದಾರ್ಯ ಕರಗು ಹೋಗೋ ಹಾಗೆ ಮಾಡುತ್ತೆ. ಅವನು ಹೇಳ್ತಾನೆ, ನೋಡು ಮಗು,
ನಿನ್ನ ಈ ವಿನಯವನ್ನು ಕಂಡು ನನಗೆ ಬಹಳ ಸಂತೋಷ ಆಗಿದೆ. ನೀನು ವಿವೇಕಿ, ಸತ್ಪುರುಷ ಮತ್ತು ಯೋಗ್ಯ ಕೂಡ. ಇವತ್ತು ನಡೆದ ಕಹಿ ಅನುಭವಗಳನ್ನು ಮರೆತು ಬಿಡಪ್ಪ. ನನ್ನ ಮಕ್ಕಳು ಮಾಡಿದ ಪಾಪಗಳನ್ನೆಲ್ಲ ನೀನು ಕ್ಷಮಿಸು. ನೀನು ಆಟದಲ್ಲಿ ಕಳ್ಕೊಂಡದ್ದನ್ನೆಲ್ಲ ಹಿಂದಕ್ಕೆ ತಗೊಂಡು ಇಂದ್ರಪ್ರಸ್ಥಕ್ಕೆ ಹೊರಡು ಅಂತ ಹೇಳ್ತಾನೆ. ದೊಡ್ಡಪ್ಪನ ಮಾತನ್ನು ವಿನಯದಿಂದ ಯುಧಿಷ್ಠಿರ ಕೇಳ್ತಾನೆ. ಆದರೆ ಇದನ್ನೆಲ್ಲ ನೋಡ್ತಿದ್ದ ದುರ್ಯೋಧನನಿಗೆ ತುಂಬ ನಿರಾಸೆ ಆಗುತ್ತೆ, ಜೊತೆಗೆ ಸಿಟ್ಟು ಕೂಡ ಬರುತ್ತೆ. ಪಾಂಡವರನ್ನು ಮತ್ತು ದ್ರೌಪದಿಯನ್ನು ದಾಸ್ಯಕ್ಕೆ ನೂಕಬೇಕು, ಅವರೇನಾದರೂ ಪ್ರತಿಭಟನೆ ಮಾಡಿದ್ರೆ ಅವರನ್ನು ಕೊಲ್ಲಬೇಕು ಅಂತ ಕೂಡ ಅವನು ನಿರ್ಧಾರ ಮಾಡಿಕೊಂಡಿರ್ತಾನೆ. ಆದರೆ ಅವನು ನೋಡಿದ್ರೆ ಸದಾ ದುರದೃಷ್ಟವೇ ಆಗಿರುತ್ತೆ. ಮರುದಿನ ಬೆಳಗಾಗುತ್ತೆ. ಪಾಂಡವರು ದ್ರೌಪದಿ ತಮ್ಮ ಪರಿವಾರದವ್ರ ಜೊತೆಗೆ ಆನೆ, ಕುದುರೆ, ರಥ ಇವುಗಳೆಲ್ಲವನ್ನು ತಗೊಂಡು ಇಂದ್ರಪ್ರಸ್ಥಕ್ಕೆ ಹೊರಡೋಕ್ಕೆ ಅಂತ ಸಿದ್ಧರಾಗ್ತಾರೆ. ದುರ್ಯೋಧನ ಈ ಸನ್ನಾಹವನ್ನೆಲ್ಲ ನೋಡ್ತಾನೆ. ಅವನಿಗೆ ಸಿಟ್ಟಿನಿಂದ ಹುಚ್ಚು ಹಿಡ್ದಂಗೆ ಆಗುತ್ತೆ. ಮತ್ತೆ ತಂದೆ ಹತ್ತಿರಕ್ಕೆ ಓಡಿ ಬರ್ತಾನೆ. ಅಪ್ಪ, ಏನಿದು? ಈ ಪಾಂಡವರು ಹಸ್ತಿನಾಪುರವನ್ನು ಬಿಡಲಿ ಅಂತ ನೀನು ಒಪ್ಕೊಂಡಿಯಲ್ಲ. ಅವರು ಬಹಳ ಬಲಿಷ್ಠರು, ಹಾಗಾಗಿ ಅವ್ರನ್ನ ದಾಸರನ್ನಾಗಿ ಮಾಡಿ ಅವರ ರಾಜ್ಯವನ್ನು ಕಿತ್ಕೋಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ. ಆ ಪ್ರಯತ್ನ ಫಲ ಕೂಡ ಕೊಡ್ತು. ಅವರನ್ನು ಅಣಗಿಸಿದ್ವಿ, ಕುಹಕದ ಮಾತು ಕೂಡ ಆಡಿದ್ವಿ, ಅವಮಾನ ಮಾಡಿದ್ವಿ, ಬೈದ್ವಿ, ಅವರ ರಾಣಿಯನ್ನೇ ಕರೆಸಿ ಮಾನಭಂಗ ಕೂಡ ಮಾಡಿದ್ವಿ. ಇಷ್ಟೆಲ್ಲ ಆದಮೇಲೆ ನೀನು ನಮ್ಮ ಕೈ ಬಿಡಲ್ಲ ಅಂತ ನಾವು ಅಂದ್ಕೊಂಡ್ರೆ ನೀನು ನಮ್ಮ ಕೈ ಬಿಟ್ಬಿಟ್ಟೆ. ಅವರಲ್ಲಿ ಸಿಟ್ಟಿನ ಕಿಡಿಯನ್ನು ನಾವು ಹೊತ್ತಿಸ್ಬಿಟ್ಟಿದ್ದೀವಿ. ಮೊದಲಿಗಿಂತ ಅವರು ಇನ್ನೂ ಹೆಚ್ಚು ಅಪಾಯಕಾರಿಗಳಾಗಿರ್ತಾರೆ ಅಂತ ಹೇಳ್ತಾನೆ. ಮತ್ತು ದುರ್ಯೋಧನ ಮಾತು ಮುಂದುವರಿಸ್ತಾನೆ. ನೀನು ಕೇಳಲಿಲ್ವೇನಪ್ಪ ಅವರ ಭಯಂಕರ ಪ್ರತಿಜ್ಞೆಗಳನ್ನು? ಇನ್ನು ಮುಂದೆ ನಮ್ಮನ್ನು ಹೇಗೆ ನಾಶ ಮಾಡಬೇಕು ಅಂತ ಯೋಚನೆ ಮಾಡದೆ ಅವರ ಕೆಲಸವಾಗಿರುತ್ತೆ. ದ್ರೌಪದಿಯ ಸೀರೆ ಸೆಳೀತಾ ಇದ್ದಾಗ ಅವಳ ಕಣ್ಣಲ್ಲಿ ಎಂಥ ಬೆಂಕಿ ಇತ್ತು ಗೊತ್ತಾ? ಈ ಸುದ್ದಿ ಕೇಳಿ, ತನ್ನ ಮಗಳ ಮಾನಭಂಗದ ಸುದ್ದಿಯನ್ನು ಕೇಳಿ ಆ ಪಾಂಚಾಲ ರಾಜ ಸುಮ್ಮನೆ ಇರ್ತಾನೆ ಅಂತ ನೀನು ಅಂದ್ಕೊಂಡ್ಯಾ? ಹಾಗೆ ಅವನ ಮಗ ದೃಷ್ಟದುಮ್ಯ ತನ್ನ ಸಹೋದರಿಯನ್ನು ನಾವು ನಡೆಸ್ಕೊಂಡ ರೀತಿಯನ್ನು ನೋಡಿ ಸುಮ್ಮನಿರ್ತಾನ? ನಮ್ಮ ಮೇಲೆ ಎಲ್ಲರೂ ಯುದ್ಧಕ್ಕೆ ಬರ್ತಾರೆ. ನೀನು ಯಾಕೆ ಮತ್ತೆ ಅವ್ರಿಗೆ ಅದನ್ನೆಲ್ಲ ಹಿಂದಿರುಗಿಸೋಕ್ಕೆ ಒಪ್ಕೊಂಡೆ ಅಂತ ತಂದೆಯನ್ನು ಕೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಮಗು, ನಾನು ಮಾಡ್ತಾ ಇರೋದೆಲ್ಲ ನಿನ್ನ ಹಿತಕ್ಕೇನಪ್ಪ ಅಂತ ಹೇಳಿಬಿಟ್ಟು. ಆಗ ದುರ್ಯೋಧನ ಹೇಳ್ತಾನೆ, ನೀನು ಹಾಗೆ ಹೇಳ್ಕೊಂಡೆ ನಮ್ಮನ್ನು ನಾಶ ಮಾಡ್ತಾ ಇದೆಯಾ, ನಿನಗೆ ಅರಿವಾಗ್ತಾ ಇಲ್ಲ ಅಂತ ಹೇಳಿದಾಗ ಆ ಕುರುಡು ದೊರೆ ಹೇಳ್ತಾನೆ, ನೋಡು ಮಗು, ಹಾಗೆ ಹೇಳಬೇಡ. ಇಡೀ ಪ್ರಪಂಚದಲ್ಲಿ ನಾನು ಪ್ರೀತಿಸೋದು ನಿನ್ನೊಬ್ಬನೇ. ಸರಿ, ನೀನೇ ನಂಗೆ ದಾರಿ ತೋರಿಸು. ನೀನು ಹೇಗೆ ಹೇಳಿದ್ರೆ ನಾನು ಹಾಗೆ ಕೇಳ್ತೀನಿ ಅಂತೇಳಿ ಹೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ಅಪ್ಪ, ಇದಕ್ಕಿರೋದು ಒಂದೇ ದಾರಿ. ನಾನು ಮತ್ತು ಮಾವ ಶಕುನಿ ಇಬ್ಬರು ಸಮಾಲೋಚನೆ ಮಾಡಿಕೊಂಡ್ವಿ. ಇನ್ನೂ ಒಂದು ಸಲ ಆಟ ಆಡೋಣ. ಆದರೆ ಈ ಸಲ ಯಾವುದೇ ಪಣ ಅನ್ನೋದು ಬೇಡ. ಗೆದ್ದವನು ಈ ಇಡೀ ರಾಜ್ಯವನ್ನು ಆಳಬೇಕು, ಸೋತವನು ಕಾಡಿಗೆ ಹೋಗಿ 12 ವರ್ಷ ಅಲ್ಲಿರಬೇಕು, 13ನೇ ವರ್ಷ ಅಜ್ಞಾತವಾಸವನ್ನು ಮಾಡಬೇಕು. ಅವರನ್ನೇನಾದರೂ ಕಂಡು ಹಿಡಿದ್ರೆ ಮತ್ತೆ 12 ವರ್ಷ ಅರಣ್ಯವಾಸವನ್ನು ಮಾಡಬೇಕು. ಹೀಗೆ ಜೂಜಾಡೋಣ. ಈ ಸಲ ಯಾವುದೇ ಪಣ ಬೇಡ ಅಂತ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ಹೇಗೆ ಮಾಡಲಪ್ಪ ನಾನು ಇದನ್ನೆಲ್ಲ? ಅವರನ್ನು ಹಿಂದಕ್ಕೆ ಹೇಗೆ ಕರೀಲಿ ಅಂತ ಹೇಳ್ತಾನೆ. ಆಗ ದುರ್ಯೋಧನ ಹೇಳ್ತಾನೆ, ಯುಧಿಷ್ಠಿರನನ್ನು ನೀನು ಕರೆದ್ರೆ ಅವನು ಬರದೆ ಹೋಗೋದಿಲ್ಲ. ಶಕುನಿ ಮಾವ ಇದ್ದೇ ಇರ್ತಾನೆ. ಆಟದಲ್ಲಿ ನಾವು ಗೆಲ್ತೀವಿ. ಖಂಡಿತವಾಗ್ಲೂ 12 ವರ್ಷದಲ್ಲಿ ಬೇಕಾದಷ್ಟು ಬಲವನ್ನು ನಾವು ಸಂಪಾದಿಸ್ಕೊಳ್ತೀವಿ ಅಂತ ಹೇಳ್ತಾನೆ. ಆಗ ಅಲ್ಲೇ ಇದ್ದ ಗಾಂಧಾರಿ ಅಡ್ಡ ಮಾತಾಡ್ತಾಳೆ, ಮಗು, ನಾವು ಆವತ್ತೇ ವಿದುರನ ಬುದ್ಧಿವಾದ ಕೇಳಬೇಕಾಗಿತ್ತು. ನೀನು ಹುಟ್ಟಿದ ಗಳಿಗೆಯಲ್ಲೇ ನಿನ್ನನ್ನು ಕೊಂದುಬಿಡಿ ಅಂತ ಪಾಪ ಅವನು ಹೇಳ್ದ. ನಾವು ನಿನ್ನನ್ನು ಆಗಲೇ ನಾಶ ಮಾಡಬೇಕಾಗಿತ್ತು. ನಮ್ಮ ಎಲ್ಲ ದುರ್ದೈವಕ್ಕೂ ನೀನೇ ಕಾರಣ ಆಗಿಬಿಟ್ಟಿದ್ಯಾ. ಈಗಲೂ ಕೂಡ ಪರಿತಾಪಕ್ಕೆ ಹೊತ್ತು ಮೀರಿಲ್ಲ. ಪಾಂಡವರು ನಿನ್ನನ್ನು ಕ್ಷಮಿಸ್ತಾರೆ. ನಿನ್ನ ತಂದೆಯನ್ನು ತಪ್ಪು ದಾರಿಗೆ ಎಳಿಬೇಡ ಅಂತ ಕೂಡ ಬುದ್ಧಿವಾದ ಹೇಳ್ತಾಳೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನೋಡು, ನನ್ನ ಮಗನಿಗೆ ನಾನು ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ. ನನಗೆ ಇಡೀ ಪ್ರಪಂಚದಲ್ಲಿ ಅವನು ಕಂಡ್ರೆ ಬಹಳ ಪ್ರೀತಿ. ನಾನು ಅವನು ಹೇಳಿದಾಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೆಂಡತಿ ಮಾತಿಯನ್ನು ತಿರಸ್ಕಾರ ಮಾಡ್ತಾನೆ. ಪಾಂಡವರ ಹತ್ತಿರಕ್ಕೆ ಒಬ್ಬ ದೂತನನ್ನು ಕೂಡ ಕಳಿಸ್ಕೊಡ್ತಾನೆ. ಅವನು ಯುಧಿಷ್ಠಿರನ ಹತ್ತಿರಕ್ಕೆ ಬಂದು ಧೃತರಾಷ್ಟ್ರನ ಸಂದೇಶವನ್ನು ಹೇಳ್ತಾನೆ. ಹಸ್ತಿನಾಪುರಕ್ಕೆ ಹಿಂತಿರುಗಿ ಬಾ. ದುರ್ಯೋಧನ ಇನ್ನೊಂದು ಆಟವನ್ನು ಆಡಬೇಕಂತೆ. ಅದರಿಂದ ಭವಿಷ್ಯ ನಿರ್ಧಾರ ಆಗಬೇಕಂತೆ. ಸೋದರರ ಮಧ್ಯೆ ಆಗೋ ಯುದ್ಧವನ್ನು ತಪ್ಪಿಸೋಕ್ಕೆ ಇದೊಂದು ದಾರಿ ಅಂತ ಕೂಡ ಬಂದಂತಹ ಒಬ್ಬ ದೂತ ಹೇಳ್ತಾನೆ.
ಅವನ ತಮ್ಮಂದರು ಮತ್ತು ದ್ರೌಪದಿ ಇವರೆಲ್ಲರೂ ಯುಧಿಷ್ಠಿರನಿಗೆ ಹಸ್ತಿನಾಪುರಕ್ಕೆ ಮರಳಿ ಹೋಗದೇ ಇರೋ ಹಾಗೆ ತುಂಬ ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ಆದರೆ ಈ ಜ್ಯೇಷ್ಠ ತುಂಬ ದೃಢವಾಗಿ ನಿಂತಿರ್ತಾನೆ. ಇಲ್ಲ, ದೊಡ್ಡಪ್ಪನಿಗೆ ಯಾವುದನ್ನು ನಾನು ಇಲ್ಲ ಅಂತ ಹೇಳೋದಿಲ್ಲ, ಅವ್ರು ಹೇಳಿದಾಗೆ ನಾನು ಕೇಳ್ತೀನಿ, ಸಮಾಧಾನ ಆಗದೇ ಇದ್ದರೆ ಮುಂದೆ ನೋಡೋಣ ಅಂತ ಹೇಳ್ತಾನೆ. ಮತ್ತು ಅವನು ಹಸ್ತಿನಾವತಿಗೆ ಹೊರಡ್ತಾನೆ. ಅದೇ ಸಭಾಮಂಟಪ, ಅದೇ ಪಗಡೆ ಹಾಸು, ಅದೇ ದುಷ್ಟನಗೆಯ ಅದೇ ಶಕುನಿ. ಹಿರಿಯರನ್ನು, ಶ್ರೋತ್ರಿಯರನ್ನು, ಮುಖ್ಯ ರಾಜನರನ್ನು ಈಗ ಆಹ್ವಾನ ಮಾಡಿರೋದಿಲ್ಲ. ಯುಧಿಷ್ಠಿರನನ್ನು ಆಟಕ್ಕೆ ದುರ್ಯೋಧನ ಕರೀತಾನೆ. ಆಗ ಅಲ್ಲಿದ್ದ ಕೆಲವು ರಾಜನರು ಪ್ರತಿಭಟನೆ ಮಾಡ್ತಾರೆ. ಆಗ ದುರ್ಯೋಧನ ಹೇಳ್ತಾನೆ, ಇದರಲ್ಲಿ ಏನು ವಿಚಿತ್ರ ಇದೆ? ರಕ್ತಮಯವಾದ ಯುದ್ಧವನ್ನು ತಡಿಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಮಾಡಲಿಕ್ಕೆ ಇದೊಂದೇ ಒಳ್ಳೆಯ ಮಾರ್ಗ. 12 ವರ್ಷ ಎಲ್ಲ ರಾಗ ದ್ವೇಷಗಳನ್ನು ಶಾಂತ ಮಾಡ್ಕೊಳ್ಳೋಕ್ಕೆ ದೀರ್ಘಕಾಲ ಸಿಕ್ಕತ್ತೆ ಅಂತೇಳಿ ಹೇಳ್ತಾನೆ. ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಕೂಡ ಬೇಡವಾಗಿರುತ್ತೆ ಈ ದಾಳ, ಈ ಜೂಜು ಎಲ್ಲನೂ. ಆದರೆ ಈ ಜೂಜಾಟ ನಡೆಯುತ್ತೆ. ಎಲ್ಲರಿಗೂ ಬೇಡವಾಗಿದ್ದ ಆ ದಾಳ ಹಲಗೆ ಮೇಲೆ ಉರುಳುತ್ತೆ. ಯಥಾ ಪ್ರಕಾರ ಶಕುನಿ ಮೊದಲನೇ ಸರಿನೇ ನಾವು ಗೆದ್ದವು ಅಂತ ಕೂಗ್ಕೊತಾನೆ. ಪಾಂಡವರು 4 ಜನನು ಪ್ರತಿಭಟನೆ ಮಾಡ್ತಾರೆ. ಆದರೆ ಯುಧಿಷ್ಠಿರ ಮಾತ್ರ ತಾನು ಪಣವನ್ನು ಸೋತ ಹಾಗೆ ಒಪ್ಪಿ ಘೋಷಣೆ ಮಾಡ್ತಾನೆ. ಅಲ್ಲಿಗೆ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸ, 13ನೇ ವರ್ಷ ಮುಗಿಯೋದ್ರೊಳಗಾಗಿ ಗುರುತಿಸ್ಕೊಂಡ್ರೆ ಮತ್ತೆ 12 ವರ್ಷ ವನವಾಸ, ಇದಕ್ಕೆಲ್ಲಕ್ಕೂ ನಾನು ಸಿದ್ಧ ಅಂತ ಹೇಳ್ತಾನೆ. ದುಶ್ಯಾಸನ ಭೀಮನನ್ನು ಈಗ ಗೂಳಿ ಅಂತ ಕರೀತಾನೆ. ದುರ್ಯೋಧನನ ಗೆಳೆಯರು ಕೂಡ ಈ ಸೂಚನೆಯನ್ನು ಬೆಂಬತ್ತಿ ಭೀಮನನ್ನು ಅಣಕಿಸ್ತಾರೆ. ಅವಾಚ್ಯ ಶಬ್ದಗಳಿಂದ ದುಶ್ಯಾಸನ ಪಾಂಡವರನ್ನು ಬೈದಾಗ ಭೀಮ ಹೇಳ್ತಾನೆ, ನೋಡು, ನಿಮ್ಮ ಸೋದರ ಮಾವ ಮಾಡಿದ ಈ ಕೆಟ್ಟ ಕುತಂತ್ರದಿಂದ ನೀವು ಗೆದ್ದಿದ್ದೀರಾ. ಇನ್ನೂ ಒಂದು ಸಲ ಶಪಥ ಮಾಡ್ತಾ ಇದ್ದೀನಿ ದುಶ್ಯಾಸನ, ನಿನ್ನನ್ನು ನಾನು ಕೊಂದೇ ಕೊಲ್ತೀನಿ, ನಿನ್ನ ಗುಂಡಿಗೆಯನ್ನು ಹರಿದು ಹಾಕ್ತೀನಿ, ಸ್ವಲ್ಪ ತಡ್ಕೊ, ಬರೀ 14 ವರ್ಷ ಅಷ್ಟೇ, ನೀವು ಯಾರೂ ಉಳ್ಕೊಳ್ಳೋದಿಲ್ಲ ಅಂಥೇಳಿ ಹೇಳ್ತಾನೆ. ಯುಧಿಷ್ಠಿರ ಎಲ್ಲ ಹಿರಿಯರಿಂದಲೂ ಬೀಳ್ಕೊಳ್ತಾನೆ. ಅವನಿಗೆ ಸಂತೋಷವಾಗುತ್ತೆ. ಅಂದರೆ ಇನ್ನು 12 ವರ್ಷಗಳ ಕಾಲ ನಾವು ಶಾಂತಿಯನ್ನು ಪಡೆದವಲ್ಲ ಅಂತ ಅವನಿಗೆ ಸಂತೋಷವೇ ಇರುತ್ತೆ. ಅವರು ಹೊರಟು ನಿಂತಾಗ ವಿದುರ ಅವರನ್ನು ಆಶೀರ್ವಾದ ಮಾಡ್ತಾನೆ. ದೇವರು ನಿಮ್ಮನ್ನು ಕಾಪಾಡ್ತಾನೆ, ನಿಮ್ಮ ಶಪಥಗಳನ್ನು ಪೂರೈಸೋಕ್ಕೆ ನೆರವಾಗ್ತಾನೆ. ಇನ್ನು ಧೃತರಾಷ್ಟ್ರನ ಮಕ್ಕಳಿಗೆ ನಾಶನೇ ಗತಿ ಅಷ್ಟೇ. ಇನ್ನು ನಿಮ್ಮ ಅಮ್ಮ ಕುಂತಿಯನ್ನು ನನ್ನ ಹತ್ರ ಬಿಡಿ, ಏಕೆಂದರೆ ಆಕೆ ಶರೀರ ಬಹಳ ಬಡವಾಗಿದೆ, ಪ್ರಯಾಣದ ಆಯಾಸವನ್ನು ಆಕೆ ತಡ್ಕೊಳ್ಳೋದಿಲ್ಲ, ನನ್ನ ಹತ್ರ ಆಕೆ ಇರಲಿ ಅಂತ ಕೂಡ ಹೇಳ್ತಾನೆ. ದ್ರೌಪದಿ ನಾರು ಸೀರೆಯನ್ನು ಉಟ್ಕೊಳ್ತಾಳೆ, ನೀಳುಗೂದಲನ್ನ ಗಂಟು ಹಾಕದೆ ಬಿಚ್ಚಿಕೊಂಡೇ ಇರ್ತಾಳೆ. ಆಕೆ ಮುಖವನ್ನು ಹೆಗಲನ್ನು ಆ ಕೂದಲು ಮುಚ್ಚಿರುತ್ತೆ. ಅವಳನ್ನು ನೋಡಿ ಹಸ್ತಿನಾಪುರದ ಜನ ಎಲ್ಲರೂ ಕಣ್ಣೀರಿಡೋಕ್ಕೆ ಶುರು ಮಾಡ್ತಾರೆ. ಮನಮೋಹಕಳಾಗಿ ಸೌಂದರ್ಯವತಿಯಾದ ಪಾಂಚಾಲಿ ದುರ್ವೇದಿಯಲ್ಲಿ ಮುಳುಗಿ ಹೋಗ್ತಾ ಇರೋದನ್ನು ನೋಡಿ ತಾಯಿ ಕುಂತಿಗೆ ತುಂಬ ದುಃಖ ಆಗುತ್ತೆ. ದ್ರೌಪದಿಯನ್ನು ಅಪ್ಕೊಳ್ತಾಳೆ. ನನ್ನ ಮಕ್ಕಳ ಮೇಲೆ ದಯೆ ತೋರಮ್ಮ, ಇಲ್ಲಿ ಈಗ ನಡೆದಿದ್ದಕ್ಕೆಲ್ಲ ಅವರೇ ಕಾರಣ, ನಿನ್ನ ಪ್ರೀತಿಯಿಂದಾಗಿ ಅವರೆಲ್ಲ ಒಟ್ಟಿಗೆ ಇದ್ದಾರೆ ಅಂತ ಹೇಳ್ತಾಳೆ. ಪಾಂಡವರು ಹಸ್ತಿನಾಪುರವನ್ನು ಬಿಟ್ಟು ಹೊರಡ್ತಾರೆ. ಅವ್ರ ಜೊತೆಗೆ ಅವರ ಆಚಾರ್ಯನಾದ ಧೌಮ್ಯ ಕೂಡ ಇರ್ತಾನೆ. ಈಗ ಭೀಮಂಗೆ ಬಹಳ ಕೋಪ, ಅವನು ಕೋಪದಿಂದ ಕುದೀತಿರ್ತಾನೆ. ಅರ್ಜುನ ಕೂಡ ಯುದ್ಧಕ್ಕೋಸ್ಕರ ಕಾಯ್ತಾ ಇರ್ತಾನೆ. ನಕುಲ ತನ್ನ ಇಷ್ಟದ ಕುದುರೆಗಳು ರಣರಂಗದಲ್ಲಿ ಆಟ ಆಡೋದನ್ನು ನೋಡಬೇಕು ಅಂತ ಅನ್ಕೋತಾ ಇರ್ತಾನೆ. ಸಹದೇವ ಮತ್ತು ಯುಧಿಷ್ಠಿರ ಮಾತ್ರ ನಿಗೂಢರಾಗಿ ನಿಶ್ಚಂಚಲವಾಗಿ ನಿಂತ್ಕೊಂಡಿರ್ತಾರೆ. ಧೌಮ್ಯರಿಗೂ ಕೂಡ ಬಹಳ ಸಂಕಟ ಮತ್ತು ಅಸಂತೋಷ ಇರುತ್ತೆ. ಸದಾ ರಾಜನ ಸನ್ನಿಧಿಯಲ್ಲಿ ಇರ್ತಿದ್ದಂತಹ ಸಂಜಯನಿಗೆ ಇದನ್ನೆಲ್ಲ ನೋಡಿ ತನ್ನ ಭಾವನೆಗಳನ್ನು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅವನು ಧೃತರಾಷ್ಟ್ರನಿಗೆ ಹೇಳ್ತಾನೆ, ಸಭಾಮಂಟಪದಲ್ಲಿ ನೀನು ನಡ್ಕೊಂಡ ರೀತಿ ತುಂಬ ಅಕ್ಷಮ್ಯವಾಗಿದೆ. ನಿನ್ನ ಮಕ್ಕಳಿಗಿಂತ ನೀನು ತುಂಬ ಹೀನವಾಗಿ ನಡ್ಕೊಂಡೆ. ಇನ್ನು ಮುಂದೆ ನೀನು ಭಯಂಕರವಾದ ಬದುಕನ್ನು ನಡೆಸೋಕ್ಕೆ ಕಾಯ್ಕೊಂಡಿರಲೇಬೇಕಾಗತ್ತೆ. ಆದರೆ ಈ ಮಾತುಗಳು ಯಾವುದೇ ಕಿವಿಗೆ ಬಿದ್ದಿಲ್ಲ ಅನ್ನೋ ಹಾಗೆ ಧೃತರಾಷ್ಟ್ರ ಇರ್ತಾನೆ. ವಿದುರನನ್ನು ಅವನು ಕೇಳ್ತಾನೆ, ಪಾಂಡವರ ಪ್ರಯಾಣ ಹೇಗಿತ್ತು, ಹೊರಟ್ರ ಅವರು ಅಂತ ಕೇಳಿದಾಗ ವಿದುರ ಹೇಳ್ತಾನೆ, ಹಸ್ತಿನಾಪುರದ ನಾಗರಿಕರೆಲ್ಲರೂ ಅವ್ರ ಜೊತೆಗೆ ಹೋಗಬೇಕು ಅಂತ ಇದ್ದರು. ಆದರೆ ಯುಧಿಷ್ಠಿರ ನಿಮ್ಮ ಮನೆಗಳಿಗೆ ನೀವು ಹಿಂತಿರುಗಿ ಹೋಗಿ ಅಂಥೇಳಿ ಅವರನ್ನೆಲ್ಲ ಬಲವಂತ ಮಾಡಿಕೊಂಡು ಮನೆಗಳಿಗೆ ಕಳಿಸ್ತಾ ಅವ್ರ ಹಿಂದೆ ಇಡೀ ನಗರವೇ ಹೊರಟು ನಿಂತಿತ್ತು. ಒಂದು ವೇಳೆ ಯುಧಿಷ್ಠಿರ ಒಪ್ಕೊಂಡಿದ್ರೆ ಇಡೀ ಹಸ್ತಿನಾವತಿಯಲ್ಲಿ ಯಾವ ಜೀವವೂ ಯಾರೂ ಇರ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಇಲ್ಲಿಗೆ
ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.